ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿ ಇಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದು ಈ ದಿಸೆಯಲ್ಲಿ ನಾವು ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಕೈಂಡ್ಸ್ ಆಫ್ ಪ್ರೊನೌನ್ಸ್ ನೋಡ್ತಾ ಇದ್ದೀವಿ. ಆ ಒಂದು ಕೈಂಡ್ಸ್ ಆಫ್ ಪ್ರೊನೌನ್ಸ್ದೊಳಗೆ ಮುಂದಿನ ಒಂದು ಕೈಂಡ್ಸ್ ಆಫ್ ಪ್ರೊನೌನ್ಸ್ ರಿಫ್ಲೆಕ್ಟಿವ್ ಪ್ರೊನೌನ್ಸ್ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ ಇದನ್ನು ನಾವು. ದೀಸ್ ಪ್ರೊನೌನ್ಸ್ ಆರ್ ಯೂಸ್ಡ್ ಟು ಶೋ ದಿ ರಿಫ್ಲೆಕ್ಷನ್ ಆಫ್ ದಿ ಆ್ಯಕ್ಷನ್ ಆನ್ ದಿ ಡೂವರ್ ಆರ್ ದಿ ಸಬ್ಜೆಕ್ಟ್. These are formed by adding self to my, your, our, her, him, it, them. Sometimes they are used as objects of some prepositions. No? These pronouns are used to show the reflection. Reflection ಅಂದರೆ ಅದರ ಒಂದು ಏನು ಪರಿಣಾಮ, ಅದರ ಒಂದು ಪರಿಣಾಮ ಆ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ಅಥವಾ ಸಬ್ಜೆಕ್ಟ್, ಡೂವರ್ ಸಬ್ಜೆಕ್ಟ್ ಮೇಲೆ ಏನು ಪರಿಣಾಮ ಬೀರ್ತದೆ ಅನ್ನುವಂಥ ರಿಫ್ಲೆಕ್ಷನ್ ತೋರಿಸುವಂಥ ಪದಗಳಿಗೆ ನಾವೇನಂತೀವಿ ಆತ್ಮಾರ್ಥಕ ಸರ್ವನಾಮಗಳು. ದೀಸ್ ಆರ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಸೆಲ್ಫ್ ಟು ಮೈ, ಯುವರ್, ಅವರ್, ಹರ್, ಹಿಮ್, ಇಟ್, ದೆಮ್. ಸಮಟೈಮ್ಸ್ ದೇ ಆರ್ ಯೂಸ್ಡ್ ಆಸ್ ದಿ ಆಬ್ಜೆಕ್ಟ್ಸ್ ಆಫ್ ಸಮ್ ಪ್ರಿಪೊಸಿಷನ್ಸ್. ಯಾವುದಾದ್ರೂ ಒಂದು ಕ್ರಿಯೆಯ ಪರಿಣಾಮವು ಅದರ ಕರ್ತೃವಿನ ಮೇಲೆಯೇ ಹಿಂದಿರುಗುವುದನ್ನು ಸೂಚಿಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮಗಳು ಎನ್ನುವರು. ಇಲ್ಲಿ ಕರ್ತೃಪದ ಮತ್ತು ಆತ್ಮಾರ್ಥಕ ಪದ ಇವುಗಳ ನಡುವೆ ಒಂದು ಕ್ರಿಯಾಪದ ಬರುತ್ತದೆ. ಯಾವುದಾದ್ರೂ ಒಂದು ಕ್ರಿಯೆಯ ಪರಿಣಾಮವು ಅದರ ಕರ್ತೃವಿನ ಮೇಲೆಯೇ, ಅದನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆಯೇ ಸೂಚಿಸುವಂಥ ಪದಗಳಿಗೆ ನಾವೇನಂತೀವಿ ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಈ ಒಂದು ಕರ್ತೃಪದ ಮತ್ತು ಆತ್ಮಾರ್ಥಕ ಪದ, ರಿಫ್ಲೆಕ್ಟಿವ್ ಪದ, ಇವುಗಳ ನಡುವೆ ಒಂದು ಕ್ರಿಯಾಪದ ಬರುತ್ತದೆ. ಫಾರ್ ಎಕ್ಸಾಂಪಲ್, ಶಿ ಹ್ಯಾಸ್ ಬ್ರೋಕನ್ ದ ಡಾಲ್ herself. She has broken the doll herself. He is catching the bull himself. I saw myself in the mirror. Kill it yourself. I saw it myself. They found it themselves. ನೋ, ಈ ಎಲ್ಲ ವಾಕ್ಯಗಳು ಏನಂತೀವಿ ನಾವು ರಿಫ್ಲೆಕ್ಟಿವ್ ಪ್ರೊನೌನ್ಸ್. ಇಲ್ಲೇ ಆ ಇದ್ದಿದ್ದು ಮೈ ಸೆಲ್ಫ್ ಅಂತೀವಿ, ಉ ಇದ್ದಿದ್ದು ಅವರ್ ಸೆಲ್ವ್ಸ್ ಅಂತ ಬರ್ತದೆ, ಯು ಇದ್ದಿದ್ದು ಯುವರ್ ಸೆಲ್ಫ್ ಅಂತ ಬರ್ತದೆ, ಯು ಇದ್ದಿದ್ದು ಯುವರ್ ಸೆಲ್ವ್ಸ್ ಅಂತ ಆಗ್ತದೆ, ಹಿ ಇದ್ದಿದ್ದು ಹಿಮ್ಸೆಲ್ಫ್ ಅಂತ ಆಗ್ತದೆ, ಶಿ ಇದ್ದಿದ್ದು ಹರ್ ಸೆಲ್ಫ್ ಅಂತ ಆಗ್ತದೆ, ಇಟ್ ಇದ್ದಿದ್ದು ಇಟ್ ಸೆಲ್ಫ್ ಅಂತ ಆಗ್ತದೆ, ದೇ ಇದ್ದಿದ್ದು ದೆಮ್ ಸೆಲ್ವ್ಸ್ ಅಂತ ಆಗ್ತದೆ. ಈ ರೀತಿ ಆಬ್ಜೆಕ್ಟಿವ್ ಆಗಿ ಚೇಂಜಸ್ ಆಗ್ತದೆ. ಇದು ರಿಫ್ಲೆಕ್ಟಿವ್ ಪ್ರೊನೌನ್ಸ್. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.